ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ತುಮಕೂರು ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ತುಮಕೂರಿನಲ್ಲಿ ಲೀಡ್ ಸಿಕ್ಕಿದೆ, ಈ ಕಡೆ ಬಂದಿದ್ದಾರೆ ಅಂತ ಹೇಳಿಕೆ. ಬಸ್ಸಿನಲ್ಲಿ ಬಂದಿರೋದ್ರಿಂದ ಈ ಕಡೆ ಬಂದಿದ್ದಾರೆ ಎಂದು ಲೀಡ್ ಸಿಕ್ಕಿದೆ. ಈ ಮಾಹಿತಿ ಮೇರೆಗೆ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ ಪೊಲೀಸರು. ಈ ವೇಳೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ. ಇಲ್ಲಿಂದ ಬಳ್ಳಾರಿವರೆಗೂ ವೆರಿಫೈ ಮಾಡಿದ್ದಾರೆ. ನ್ಯೂಸ್ ಕರ್ನಾಟಕ 1 ತುಮಕೂರಿನಲ್ಲಿ ಲೀಡ್ ಸಿಕ್ಕಿದೆ, ಈ ಕಡೆ ಬಂದಿದ್ದಾರೆ ಅವರು ಅಂತೇಳಿ ಬಸ್ನಲ್ಲಿ ಬರೋದ್ರಿಂದ ಬಸ್ಸಲ್ಲಿ ಬಂದಿದ್ದಾರೆ, ಈ ಕಡೆ ಬಂದಿದ್ದಾರೆ ಅಂತೇಳಿ ಒಂದು ಮಾಹಿತಿ ಮೇಲೆ ಬಂದಿದ್ದಾರೆ. ಬಂದು ಇಲ್ಲಿ ಫುಟೇಜಸ್ ಎಲ್ಲ ಚೆಕ್ ಮಾಡಿದ್ದಾರೆ. ಒಂದಿಷ್ಟು ಲೀಡ್ಸುಗಳು ಸಿಕ್ಕಿದೆ. ಇಲ್ಲಿಂದ ಬಳ್ಳಾರಿವರೆಗೂ ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಗೊಲ್ಲ ಅಂದರೆ 32 ಅಡಿಯಲ್ಲಿ ASI ಟು PSI ಕೊಟ್ಟಿದ್ರು, ಅವ್ರು ಇವಾಗ ಡೈರೆಕ್ಟ್ ರಿಕ್ರೂಟ್ ಆಗಿದ್ರು, ಅವ್ರನ್ನೆಲ್ಲ ಡಿಪ್ರಮೋಷನ್ ಮಾಡ್ತಾರೆ ಅನ್ನೋ ಒಂದು. ಅದೇನು ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರಸ್, ಅದನ್ನು ಸರಿಪಡಿಸ್ತೀವಿ, ಏನು ತೊಂದರೆ ಆಗೋದಿಲ್ಲ. ನೋಡಿ, ನಮಗೆ ಈಗ ಕಳೆದ 3 ವರ್ಷದಿಂದ ಸಬ್ ಇನ್ಸ್ಪೆಕ್ಟರ್ಗಳಿಗೆ ರೆಕ್ರೂಟ್ಮೆಂಟ್ ಆಗಲಿಲ್ಲ. 545 PSI ಸ್ಕ್ಯಾಮ್ ಆಯಿತು ಅಂತ ಹೇಳಿ ಅದನ್ನು ನಿಲ್ಲಿಸಿದ್ರು. ಅದು ನಿಂತಿದೆ ಅಂತ ಹೇಳಿ ಫರ್ದರ್ ರೆಕ್ರೂಟ್ಮೆಂಟ್ಸ್ ಮಾಡೋಕ್ಕಾಗಲಿಲ್ಲ, ಸೀನಿಯಾರಿಟಿ ಹೋಗುತ್ತೆ ಅಂತ. ಅದು 400 ಅದನ್ನು ನಿಲ್ಲಿಸಿದ್ರು. ಮತ್ತು ಇನ್ನೂ ಒಂದು 660 ಜನರಿಗೆ ಹೊಸದಾಗಿ ಅಪ್ರೂವಲ್ ತೊಗೊಂಡು ಅದನ್ನು ರೆಕ್ರೂಟ್, ಒಟ್ಟು ಒಂದು 1600 1500 ಸಬ್ ಇನ್ಸ್ಪೆಕ್ಟರ್ಗಳನ್ನ ನಾವು ರೆಕ್ರೂಟ್ ಮಾಡಬೇಕು. ಈಗ ನಾವು ಅವ್ರನ್ನ ರೆಕ್ರೂಟ್ ಮಾಡಿದರೆ ಇನ್ನೂ 1.5 ವರ್ಷ 2 ವರ್ಷ ಬೇಕು ಅವರು ಡ್ಯೂಟಿಗೆ ಬರೋದಕ್ಕೆ ಸ್ಟೇಷನ್ಗಳಿಗೆ. ಆದ್ದರಿಂದ ನಾವು ಈಗ ಕೋರ್ಟು ಆದೇಶ ಮಾಡಿತ್ತು, ಯಾವುದೋ ಒಂದು ಸಪ್ರೇಟಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬಾರ್ದು, ಬೇರೆ ಏಜೆನ್ಸಿಯಿಂದ ಮಾಡಿಸಿ ಅಂತ. ಅದಕ್ಕೆ ಅವ್ರು ಕೊಟ್ಟಿದ್ದು, ಅವರು ಎಕ್ಸಾಮಿನೇಷನ್ ಮಾಡಿದ್ದಾರೆ. ಮಾಡಿ ಈಗಾಗಲೇ ಲಿಸ್ಟ್ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಅವರಿಗೆ ವೆರಿಫಿಕೇಷನ್, ಸಿಂಧುತ್ವ ವೆರಿಫಿಕೇಷನ್ ಏನೋ ಮಾಡ್ತಾರೆ. ಮಾಡಿದಾದಮೇಲೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಡ್ತೀವಿ. ಜೊತೆಗೆ ಇನ್ನೂ 400 ಜನ 402 ರೆಕ್ರೂಟ್ಮೆಂಟ್ದು ಅದು ಫಿಸಿಕಲ್ ಆಗಿದೆ, ಅವರಿಗೆ ಎಕ್ಸಾಮ್ ಬರೀಬೇಕು. ಈಗ ಅದನ್ನು ಕೂಡ ಈಗ ಸದ್ಯದಲ್ಲೇ ಎಕ್ಸಾಮಿನೇಷನನ್ನು ಮಾಡ್ತೀವಿ. ಅದು ವ್ಯಾಲ್ಯೂಯೇಷನ್ ಆಗಿ ಅದು ಪಟ್ಟಿ ಬಂದರೆ ಅದನ್ನು ಕೂಡ ನಾವು ಒಟ್ಟು ಇಮಿಡಿಯೇಟಾಗಿ ನಮಗೆ ಒಂದು 1000 PSIs ನಮಗೆ ಸಿಗ್ತಾರೆ. ಅವರು ನಮಗೆ ಡ್ಯೂಟಿಗೆ ಬರೋದು ಇನ್ನೂ 1.5 ವರ್ಷ ಟ್ರೈನಿಂಗ್ ಮುಗಿಸ್ಕೊಂಡು ಬರಬೇಕು. ಅದಕ್ಕೋಸ್ಕರನೇ ನಾವು ASIಗಳಿಗೆ ನಾವು ರೂಲ್ 32 ಅಂತೇಳಿ ನಮ್ಮ KCSRನಲ್ಲಿ ಏನಿದೆ ಅವರಿಗೆ ಪ್ರಮೋಷನ್ ಕೊಟ್ಟಿದ್ದೀವಿ. ಸುಮಾರು 400-500 ಜನಕ್ಕೆ ಪ್ರಮೋಷನ್ ಕೊಟ್ಟಿದ್ದೀವಿ. ಅವ್ರನ್ನೆಲ್ಲ ರೆಗ್ಯುಲರೈಸ್ ಮಾಡ್ತೀವಿ. ಹಾಗೆ ಲಿಂಕ್ ಏನಾದ್ರು ವಿಚಾರವಾಗಿ ರಾಜನ್ ಅವರು ಇದ್ದಾರೆ, ಏನಾದ್ರು ಮಾತಾಡೋದು? ಯಾವುದು ಲಿಂಕ್ ಏನಾದ್ರು? ನಾವೇನು ಮಾತಾಡಿಲ್ವಲ್ಲ, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಅಷ್ಟು ಬಿಟ್ಟರೆ ಬೇರೆ ಏನೇನು ಅದನ್ನು ತಿಳಿಸ್ತೀವಿ ನಾವು ಸರ್ಕಾರಕ್ಕೆ ತಿಳಿಸ್ತೀವಿ. ಜಡ್ಪಿನಲ್ಲಿ ಏನು ಪ್ರೊಸೀಡಿಂಗ್ಸ್ MLAಗಳೆಲ್ಲ ಮಾಡಿದ್ದಾರೆ ಅದನ್ನು ಸರ್ಕಾರಕ್ಕೆ. ಇಲ್ಲ, ಈಗ ಅಭಿಪ್ರಾಯಗಳು ಇಂಡಿವಿಜುವಲ್ ಆಗಿ ನಮ್ಮವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಆದರೆ ಕ್ಯಾಬಿನೆಟ್ ಒಟ್ಟಾರೆ ಒಂದು ತೀರ್ಮಾನ ತಗೋವಾಗ ಕ್ಯಾಬಿನೆಟ್ ಅಂತ ತಗೊಳುತ್ತೆ. ಅವು ನಮ್ಮ ಇಂಡಿವಿಜುವಲ್ ಒಪಿನಿಯನ್ನು ಗಣನೆಗೆ ತೊಗೊಂಡ್ರೂ ಕೂಡ ಅಂತಿಮವಾಗಿ ಕ್ಯಾಬಿನೆಟ್ಟು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಈಗ ನಾವು ಏನು ಮಾಡಬೇಕು ಅದನ್ನು ನಾವು ನಮ್ಮ ವೈಯಕ್ತಿಕವಾದಂಥ ವಿಚಾರದಲ್ಲಿ ನಾವೇನು ಮಾಡಬೇಕು ಅದನ್ನು ಮುಖ್ಯಮಂತ್ರಿಗಳಿಗಾಗಲಿ ಅಥವಾ ಸಂಬಂಧಪಟ್ಟ ಸಚಿವರಿಗಾಗಲಿ ತಿಳಿಸೋದಕ್ಕೆ ಮಾಡ್ತೀವಿ. ಈಗ ZPಯಲ್ಲಿ ನೀವು ನೋಡ್ದಂಗೆ KDPನಲ್ಲಿ ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ, ಅದನ್ನು ಸರ್ಕಾರದ ಗಮನಕ್ಕೆ ತಿಳಿಸ್ತೀವಿ. ಸರ್, ಮಾಧುಸ್ವಾಮಿ ಅವರು ಕಾಂಗ್ರೆಸ್ಸಿಗೆ ಬರ್ತೀವಿ ಅನ್ನೋ ವಿಚಾರದಲ್ಲಿ ಮೌನ ಮುರಿದಿದ್ದಾರೆ. ಅಲ್ಲ, ನಿಮಗೇನಾರು ಹೇಳಿರ್ಬೋದೇನೋ, ಅವರು ನನಗೆ ಇಲ್ಲಿ ತನಕ ಹೇಳಿಲ್ಲ. ನೋಡಿ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ನಾನು ಅದಕ್ಕೆ ಹೇಳಿದ್ದು, ಇದು ಕ್ಯಾಬಿನೆಟ್ ಡಿಸಿಷನ್ನು ಅಂತ, ಪರಮೇಶ್ವರ್ ಡಿಸಿಷನ್ ಅಲ್ಲ. ಪರಮೇಶ್ವರ್ ಡಿಸಿಷನ್ ಆಗಿದ್ದಿದ್ರೆ ಅದು ಬೇರೆ ಥರ ಆಗ್ತಾಯಿತ್ತು. ರಾಜಣ್ಣ ಅವ್ರ ಡಿಸಿಷನ್ ಆಗಿದ್ದರೆ ಬೇರೆ ಥರ ಆಗ್ತಿತ್ತು. ಇದು ಒಟ್ಟಾರೆ ಕ್ಯಾಬಿನೆಟ್ ಡಿಸಿಷನ್ ಆದದ್ರಿಂದ ನಮ್ಮ ಅಭಿಪ್ರಾಯ ಕ್ಯಾಬಿನೆಟಲ್ಲಿ ಏನು ಹೇಳಬೇಕೋ ಅದನ್ನು ಹೇಳಿದ್ದೀವಿ. ಅದನ್ನು ಮೀರಿ ಕ್ಯಾಬಿನೆಟ್ಟು ಡಿಸಿಷನ್ ತೊಗೊಂಡಿದೆ.
ಅದನ್ನು ಈಗ ಎಲ್ಲರೂ ನಾವೆಲ್ಲ ಕ್ಯಾಬಿನೆಟ್ ಇರೋವರೆಗೂ ಗೌರವಿಸ್ಬೇಕಾಗ್ತದೆ. ಆದರೆ ನಮ್ಮ ಮುಂದಿನ ಬೆಳವಣಿಗೆ ಬಗ್ಗೆ ನಮ್ಮ ಅಭಿಪ್ರಾಯ ಈಗ ಈ KDP-ನಲ್ಲಿ ಈ ರೀತಿ ಶಾಸಕರೆಲ್ಲ ಅಭಿಪ್ರಾಯ ಪಟ್ಟಿದ್ದಾರೆ ಅಂಥೇಳಿ ನಾವು ಸರ್ಕಾರಕ್ಕೆ ತಿಳಿಸ್ತೇವೆ. ಅಲ್ಲ ಸರ್, ಈಗ ಕುಣಿಗಲ್ಲು ಸ್ಟೇಟ್ ಫಾರ್ಮ್ ನೀವು ಹೋರಾಟಕ್ಕೆ ಕೈ ಜೋಡಿಸ್ತೀರಾ ಅಂತ ಯಾವುದು ರಾಜಣ್ಣ ಅವರು ಹೇಳಿದ್ರು, ಲೋಕಸಭಾ ಚುನಾವಣೆ ಅಂತ ನೀರಾವರಿ ಜಿಲ್ಲೆ ಹೋರಾಟಕ್ಕೆ ನಾನು ಕೂಡ ಭಾಗಿಯಾಗ್ತೀನಿ ಯಾರೇ ಬಂದರೂ ಕೂಡ ಅಂತ. ಅಲ್ಲ, ನಮಗೀಗ ಜಿಲ್ಲೆಯ ಆಸಕ್ತಿ ಭಾಳ ಮುಖ್ಯ. ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಹೋರಾಟ ಮಾಡಿದೆ ಇನ್ನೇನು ಮಾಡೋದು? ನಿಮ್ಮ ಕ್ಷೇತ್ರ ಕೂಡ ಎಲ್ಲ ಇಡೀ ಜಿಲ್ಲೆಗೆ ನಮ್ಗೆ ಅನ್ಯಾಯ ಆಗಬಾರ್ದು ಅನ್ನೋದು ಅಷ್ಟೇ ನಮ್ಮ ಅಭಿಪ್ರಾಯ. ಕುಣಿಗಲ್ಲು ಸ್ಟೇಟ್ ಫಾರ್ಮ್ ಮೇಲೂ ಕಂಡುಬಿತ್ತು, ಮತ್ತೆ ಈಗ ನೀರಾವರಿ ಮೇಲೂ ಕೂಡ ರಿಪಬ್ಲಿಕ್ ಕುಣಿಗಲ್ ಅಂತ ಏನಾದ್ರು ಶುರು ಮಾಡ್ಬೇಕಾ DKC ಅವರ ಕಡೆಯಿಂದ? ಎಲ್ಲೂ ಆ ಥರ ಸರ್ವಾಧಿಕಾರತ್ವ ಏನಾದ್ರು? ಅಲ್ಲಲ್ಲ, ಆ ಥರ ರಿಪಬ್ಲಿಕ್ ಎಲ್ಲೂ ಇಲ್ಲ, ಇಂಡಿಯಾ ಬಿಟ್ಟರೆ. ಇಂಡಿಯಾನೇ ರಿಪಬ್ಲಿಕ್. ಸರ್, ಯಾಕಂದ್ರೆ DKC ಅವರು ಕಂಡುಬಿದ್ದಿದೆ ಅನ್ನೋದು. ತುಮಕೂರು ವರದಿ ಮುತ್ತುರಾಜ್ ಕೊರಟಗೆರೆ. Pavitra